ಚಿಕ್ಕಣೆ ಅಮ್ಮ ಯಾಕೆ ಅಳ್ತಾ ಇರೋದು ನೀನು? ಹಾಂ, ಸಂತೋಷಕ್ಕಪ್ಪ. ಇಷ್ಟು ವರ್ಷ ನನ್ನಿಂದ ದೂರ ಇದ್ನಲ್ಲ ಮಹೇಶ್ನ, ಅದಕ್ಕೆ ಇವಾಗ ಬಂದವನಲ್ಲ ಅದಕ್ಕೆ. ಚಿಕ್ಕನೆ ಇನ್ಮೇಲೆ ನಿಂಕ ಇಬ್ಬರು ಅಣ್ಣೋರು, ದೊಡ್ಡವನು ಮಹೇಶ್ನು. ನೀನು ನಂಗೆ ಅಣ್ಣ, ನೀನು ನಂಗೆ ತಮ್ಮನ? ನಾವ ಮತ್ತೆ ಅಲ್ಲೇ ಅವಳೆ ನಾನು ಅವ್ರು ಕೇಳಿಲ್ಲ, ಬಂದ್ಬಿಟ್ನಿ ನಾನು. ಹಂಗೆಲ್ಲ ಮಾಡ್ಕೊಡ್ತಪ್ಪ, ಡಿಗ್ರಿ ಬೀಳ್ತಾಳಲ್ಲ ಪಾಪ. ಇಲ್ಲಪ್ಪ, ನಿನ್ನ ನೋಡ್ಬೇಕನ್ಸ್ತು ನಂಗೆ, ಅದಕ್ಕೆ ಬಂದ್ಬಿಟ್ನಿ ನಾನು. ನೀನಂದ್ರೆ ನಂಗೆ ಬೆಲೆ ಜಾಸ್ತಿ ಅಪ್ಪ. ನೀನು ನೋಡ್ದಿರ ನಾನು ಇರಲ್ಲ. ನನ್ನ ಮ್ಯಾಗ ನೀನು ಕೋಪ ಮಾಡ್ಕೊಂಡಿದ್ಯಪ್ಪ? ಇಲ್ಲಪ್ಪ, ಇಲ್ಲ ನಾನು ಯಾಕೋ ಕೋಪ ಮಾಡ್ಕೊಂಡ್ಲಿ ನನ್ನ ಮಕ್ಳ ಮೇಲೆ ನಾನು? ಹಾಂ, ಇಲ್ಲಪ್ಪ, ನಂಗೇನು ಕೋಪ ಇಲ್ಲಪ್ಪ. ಅಂಬುಜಿಯ ಹಿಂಗೆ ಹತ್ಕೊಂಡಿರ್ತೀಯಲ್ಲ ಮಕ್ಳಿಗೇನು ಒಬ್ಬಟ್ಟು ಮಾಡಿ ಹಾಕ್ತೀಯಾ? ಮಾಡ್ತೀನಿ. ಬರೀ ತುಪ್ಪ ಹಾಕಿನೇ ಒಬ್ಬಟ್ಟು ಮಾಡ್ತೀನಿ. ನನ್ನ ಮಕ್ಕಳು ಬಂದವರಲ್ಲ, ಮಾಡ್ತೀನಿ ಇವಾಗ ನಾನು. ಮಾಡ್ಬಿಟ್ಟು ನೀವೆಲ್ಲ ತಿನ್ರಿ, ನಾನು ಹೋಗ್ಬೇಕು, ಓದ್ತೀನಿ. ನಾಗಮತ್ತೆ ಬೇಜಾರು ಮಾಡ್ಕೊತಾಳೆ ಪಾಪ, ಯಾರೂ ಇಲ್ಲ ನಾಗಮತ್ತೆಕ. ಬೇಡಪ್ಪ, ಬೇಡ, ನೀನು ಎತ್ತು ಹೋಗೋದು ಬೇಡ, ಇಲ್ಲೇ ಇರು. ಯಾರೆಲ್ಲನ ಹೋಗ್ಕೊಂಡ್ಲೆ, ಯಾರನ್ನ ಕೋಪ ಮಾಡ್ಕೊಂಡ್ಲೆ, ನಮ್ಗೆ ಯಾರು ಸವಾಸ ಬೇಡ. ನನ್ನ ಮಕ್ಕಳು ಮೂವರು ನನ್ನ ಕಂಡೆ ತಿರುಗಿದ್ರೆ ನಮ್ಗೆ ಅಷ್ಟೇ ಸಾಕು. ಚಿಕ್ಕೋನೆ ಎತ್ತು ಹೋಗೋದು ಬೇಡ, ನೀನು ಇಲ್ಲೇ ಇರು. ನಾನೇ ನಾಗಮತ್ತಿನ ಕರ್ಸ್ತೀನಿ, ಬರ್ತಾಳೆ ನಾಗಮತ್ತೆ ಇಲ್ಲಿಗೆ. ಏನು ಕನ್ಸ್ಕೊಂತ ಇದೀನಾ? ಹಾಂ, ನಾಗಿ ಬರ್ಕೂಡ್ದಿಲ್ಕ, ಬರ್ಕೂಡ್ದಂದ್ರೆ ಬರ್ಕೂಡ್ತು. ಅವಳು ನಮ್ಮ ಮನೆ ಬಾಗಿಲು ಬರ್ಕೂಡ್ತು, ಅವಳನ್ನೆಲ್ಲ ನಮ್ಮ ಮನೆ ಮೇಲೆ ಬೀಳ್ಕೊಡ್ತು. ಅಪ್ಪ ನಾನು ಓದ್ತೀನಿ. ನಮ್ಮ ಅಮ್ಮನ ಅಲ್ಲಿ ಒಬ್ಬಳೇ ಇರ್ತಾಳೆ. ನಮ್ಮ ಅಮ್ಮನ್ಗ ನಾನು ಬಿಟ್ಟರೆ ಯಾರೂ ಇಲ್ಲ ಪಾಪ. ನಮ್ಮ ಅಮ್ಮನು ನಾನು ಓದ್ತೀನಪ್ಪ, ನೀವೆಲ್ಲರೂ ಚೆನ್ನಾಗಿರ್ರಿ, ನಾನು ಓದ್ತೀನಿ. ಅಂಬೂಜಿ ಬಾಯ ಅದಲ್ಲ, ಹಿಂದೇನು ಬಾಯ ಬಸ್ಸಲೆ. ಆ ಮಗು ನೋಡ ಮಕ ಹೆಂಗಿಕ್ಕೊಂಡವನೆ. ಹೋಗಿ ಸಮಾಧಾನ ಮಾಡೋಗೆ, ನಿನ್ನ ಮಕ ಮುಚ್ಚ ಹೋಗು ಆಯ್ಷಾ. ನಾನು ಹೋಗ್ಬೇಕು, ನಮ್ಮ ಅಮ್ಮನ ಒಬ್ಬಳೇ ಇರ್ತಾಳೆ. ನಮ್ಮ ಅಮ್ಮನ್ಗ ನಾನು ಬಿಟ್ಟರೆ ಯಾರೂ ಇಲ್ಲ. ನಾನು ಓದ್ತೀನಿ ನಮ್ಮ ಮನೆಗ. ನಮ್ಮ ಅಮ್ಮನು ಏನು ತಪ್ಪು ಮಾಡೋಳು ನಂಗೆ ತಿಳಿದು. ನನ್ಗೆ ಬುದ್ಧಿ ಬಂದಾಗಿಂದ ನಮ್ಮ ಅಮ್ಮನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡವಳೆ. ತೋಟಕ್ಕೆಲ್ಲ ಹೋಗ್ಬೇಕಾರೆ, ಕೆಲಸ ಮಾಡ್ಬೇಕಾರೆ ನನ್ನ ಬೆನ್ನಿಂದಗಡೆ ಕಟ್ಕೊಂಡು ನನ್ನನ್ನು ಸಾಕವಳೆ. ನಮ್ಮ ಅಮ್ಮನು ಎತ್ತಿರೋದು ನೀನಾದರೂ, ಕಷ್ಟಪಟ್ಟು ಸಾಕಿರೋದು ನಮ್ಮ ನಾಗಮ್ಮನು. ಯಾವತ್ತಿದ್ರು ನಮ್ಮ ಅಮ್ಮನ ಆಯಮ್ಮನೆ. ನಮ್ಮ ಅಮ್ಮನಿಗೆ ಜಾಗ ಇಲ್ದಿದ್ದ ಜಾಗದಾಗ ನಾನು ಇರಲ್ಲ, ನಾನು ಓದ್ತೀನಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಅಂಬಿಕಾ ಅವರ ಮಗಳಾದ ಅರಿಸ್ಮಿತಾದ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅರಿಸ್ಮಿತಾ, ದೇವರು ನಿಮಗೆ ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅರಿಸ್ಮಿತಾ. ಗಾಡ್ ಬ್ಲೆಸ್ ಯು ಮಾ. ನಿಮಗೆಲ್ಲ ಬೇಡ ಆಗಿರ್ಬೋದು, ನಮ್ಮ ಅಮ್ಮನು ನಂಗೆ ಬೇಕು. ನಮ್ಮ ಅಮ್ಮನ ಯಾರೂ ಇಲ್ಲ. ಎಲ್ಲರ ಮನೆಗೂ ನೆಂಟರು ಬರ್ತಾರೆ, ನಮ್ಮ ಮನೆಗೆ ಯಾರೂ ನೆಂಟರು ಬರಲ್ಲ. ನಮ್ಮ ಅಮ್ಮನ ಹೇಳವಳೆ ನಮ್ಗೆ ಯಾರೂ ಇಲ್ಲ, ದೇವರು ಒಬ್ಬನೇ ಇರೋದು ಅಂತ. ನಾನು ಓದ್ತೀನಿ ನಮ್ಮ ಅಮ್ಮನ ಹತ್ರಗ. ನೀವೆಲ್ಲ ಮಾತಾಡಿದ್ದು ನಂಗೆ ತಿಳಿತು. ನಮ್ಮ ಅಮ್ಮನು ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವಳೆ, ಅದಕ್ಕೆ ನೀವೆಲ್ಲ ಹಿಂಗೆ ಅನ್ನೋದಾ? ಹೋಗಂಗಿದ್ರೆ ಹೋಗುವ. ಇಲ್ಲ ಹಾಕಿದ್ಯಾ? ವರ್ಷದ ಬಾಯಿ ಮುಚ್ಕೊಂಡಿರ್ತೀಯಾ? ಬಾಯಿ ಮುಚ್ಕೊಂಡಿರಿ, ಇಲ್ಲಾಂದ್ರೆ ಇಲ್ಲಿಂದ ನಡಿ ನೀನು. ಮಹೇಶ, ತಪ್ಪಾಯ್ತಪ್ಪ, ಇನ್ನೊಂದ್ಸತಿ ಹಂಗೆಲ್ಲ ಅನ್ನಲ್ಲ, ತಪ್ಪಾಗೋಯ್ತು. ನಿಮ್ಮಮ್ಮನ ನಾನು ಇಲ್ಲಿಗೆ ಕರೆಸ್ತೀನಿ, ನೀನು ಅಳ್ಬೇಡಪ್ಪ, ಅಳ್ಬೇಡ. ಬೇಡ, ನಾವು ಇಷ್ಟರಿಂದ ಹೆಂಗಿದ್ರು ಹಂಗೆ ಇರ್ತೀರಿ ನಾವು. ನಿಮ್ಗೆಲ್ಲ ತೊಂದರೆ ಆಗೋದು ಬೇಡ ನನ್ನಿಂದ, ನಮ್ಮ ಅಮ್ಮನಿಂದ. ಬೇಡ, ನಾನು ಓದ್ತೀನಿ. ನಮ್ಮೂರ್ಗ ದಾರಿ ತೋರಿಸಿ ಸಾಕು, ಹೊರಟೋಗ್ತೀನಿ ನಾನು. ಮಹೇಶ, ಅಮ್ಮನ ಏನೋ ತಿಳಿದಿರ ಮಾತಾಡ್ಬಿಟ್ಲಪ್ಪ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಬಾರ್ದಪ್ಪ ನೀನು. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತಾರ? ನೀನು ನನ್ನ ತಮ್ಮನಲ್ಲ. ಮಹೇಶ, ಹೋಗ್ಬೇಡಲೇ, ಅಲ್ಲೇ ಅತ್ತ ಚೆನ್ನಾಗವಳೆ. ಬರ್ತಾಳೆ, ನೀನು ಹೋಗ್ಬೇಡ. ಕಲ್ದಿರು, ನಿಂಗೆ ಮದುವೆ ಆಗಬೇಕು ಅಂತ ಅಳ್ತಾ ಇರ್ತಾಳೆ ಪಾಪ. ನೀನು ಮದುವೆ ಮಾಡ್ಕೊಂಡು ಆಮೇಲೆ ಹೋಗಿ ಕಲ್ದಿರು. ನೀನು ಅಲ್ಲೇ ಇರಿಯ, ಇಲ್ಲಿಗೇನು ಬರಬೇಡ. ನೀನು ಅಲ್ಲೇ ಇರಿಯ, ತೋಟದಾಗೆಲ್ಲ ಕೆಲಸ ಮಾಡ್ಕೊಂಡು. ಇವಾಗ ಅಪ್ಪನ ನಿಂಗೆ ಮದುವೆ ಮಾಡ್ಬಿಡ್ತಾನೆ, ಆಮೇಲೆ ಹೋಗಿ ಅಂತ ಕಲ್ದಿರು ನೀನು. ಅತ್ತಿ ತಂಗಿನ ಕರ್ಕೊಂಡು ಹೋಗ್ಬಿಡ ಜೊತೆಗ. ಅಲ್ಲೇ ಎಲ್ಲ ನಿಮ್ಮ ಅಮ್ಮನ ದೇವಸ್ಥಾನದ ತಾಳಿ ಕಟ್ಟಿಸ್ತಾಳೆ. ಸರೋಜಮ್ಮ, ಬಾಯಿ ಮುಚ್ಕೊಂಡಿರೋಕೆ ಏನು ಕೊಡಬೇಕು ನಿಂಕ? ಏನು ಇಲ್ಲೇ ನಾಟಕ ನಡೀತೈತೆ ಅನ್ಕೊಂಡಿದ್ಯಾ? ಎಲ್ಲರೂ ಬಾಯಿಗೆ ಮುಚ್ಕೊಂಡಿಲ್ಲ ನಿಂತೇನು? ಸರೋಜೆ, ಇಷ್ಟ ಇದ್ರೆ ಇಲ್ಲಿ ನಿಂತ್ಕ, ಇಲ್ಲ ಅಂತ ಇದ್ರೆ ಓದ್ತಾ ಇರು. ಸುಮ್ಮನೆ ಏನನ್ನ ಮಾತಾಡಿದೆ ಅಂದ್ರೆ ಏಟಿಗೆ ಬೀಳ್ತವೆ ನಿಂಕ. ದೊಡ್ಡನೆ ಇರು, ಸರೋಜಿಕ ಬೀಳ್ತವೆ ಏಟುಗಳು. ಅಷ್ಟೊತ್ತಂಗೆ ತಡ್ಕಂಗೆ. ನಾನು ಅವತ್ತು ರೇಣುಕಮ್ಮನವ್ರ ಮನೆ ಹತ್ರಕ್ಕೆ ಹೋಗಲ್ಲ ಅಂತಂದ್ರು ಹೋಗು ಅಂತ ನನ್ನನ್ನು ಬಲವಂತವಾಗಿ ಕಳಿಸಿದ್ದ ಅವಳೆ. ಅವಳಿಗೆ ಬೀಳ್ತವೆ ನೀನು ಅಷ್ಟು ತಡ್ಕಂಗೆ ಇರು. ಮಹೇಶ್ನ ಅಳ್ತಾವನೆ, ಅವನಿಗೆ ಸಮಾಧಾನ ಮಾಡಿಬಿಟ್ಟ ಆಮೇಲೆ ಹೇಳ್ತೀನಿ. ರೋಸ್ ತಡ್ಕ. ಮಹೇಶ, ಅಳ್ಬೇಡಪ್ಪ, ಅಳ್ಕೊಟ್ಟು ಸುಮ್ಮನೆ ಇರು. ಅಪ್ಪ, ಅತ್ತೆ ಅಳ್ತಾ ಇದ್ಲು, ಮಹೇಶನ್ಕ ಮದುವೆ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಮಹೇಶನ್ಕ ಮದುವೆ ಮಾಡಪ್ಪ.
ಮಾಡ್ತೀನಪ್ಪ, ಮಾಡ್ತೀನಿ. ನಿಮಗೆಲ್ಲ ಮದುವೆ ಮಾಡಿದ್ದೀನಿ, ಇನ್ನು ಅವ್ನಿಗೆ ಮಾಡ್ದಿರ ಬಿಡ್ತೀನಾ? ಹಾಂ, ಏನಂಬುಜಿ? ಹ್ಞೂ ಮಾಡ್ತೀನಿ. ಮಹೇಶ, ಅಳ್ಬೇಡ, ಸುಮ್ಮನಿರು, ಅಳ್ಬಾರ್ದು. ನಿನ್ನ ನೋಡು, ಅವನು ಹೇಳ್ತಾವನೆ, ಮಗು ರಾಮನು ಅಳ್ತಾವನೆ. ನಿಮ್ಮಮ್ಮನ್ನ ನಾನು ಕರೆಸ್ತೀನಿ, ಸುಮ್ಮನಿರು. ನೀವಿಬ್ರು ಮೂವರು ಅಣ್ಣ ತಮ್ಮಂದ್ರು ಬಂಡಿ ಕಟ್ಕೊಂಡು ಹೋಗಿ ನಿಮ್ಮಮ್ಮನ್ನ ಆಮೇಲೆ ನಿಮ್ಮ ಅತ್ತೆನ ಕರ್ಕೊಂಡು ಬರೀರಂತೆ, ಆಯ್ತಾ? ಊನಾ ಹೋಗೋಣ ನಾವು? ಹಾಂ, ಬಂಡಿ ಕಟ್ಕೊಂಡು ಹೋಗೋಕ್ಕಾಗಲ್ಲ, ದೂರ ಜಾಸ್ತಿ ಇರೋದು ನಮ್ಮೂರು. ಹ್ಞೂ ಆಯಿತು. ರುದ್ರದ್ದು ಕಾರ್ಯದ ಕಣ್ಣ ಅಳ್ಬೇಡ ನೀನು, ಅಳ್ಕೂಡ್ದಪ್ಪ. ಯಾಕೆ ಹೇಳೋದು ನೀನು? ಹಾಂ, ನಮ್ಮ ಅಮ್ಮನ ಬೈದ್ರೆ ನಂಗೆ ಅಳು ಬರ್ತದೆ. ನಮ್ಮ ಅಮ್ಮನ ಯಾರು ಬೈಯೋದು ನಂಗೆ ಇಷ್ಟ ಇಲ್ಲ. ಹೇಳಿದ್ದೀನಿ ಬಿಡು, ನಿಮ್ಮಮ್ಮನ್ಗ ಹೇಳಿದ್ದೀನಿ. ಏಯ್ ಅಂಬುಜೆ, ಇನ್ಮೇಲೆ ನಾಗಿನ ಬೈಬೇಡ ನೀನು, ಆಯ್ತಾ? ಹ್ಞೂ ಹೋಗು, ಬೇಳಕ್ಕೆ ಹೋಗು, ಒಬ್ಬಟ್ಟು ಮಾಡೋಗು. ಅಪ್ಪ ನಾನು ಓದ್ತೀನಿ. ನೀವು ಇಲ್ಲೇ ಇರ್ರಿ, ನಾವು ಅಲ್ಲೇ ಇರ್ತೀರಿ. ನಾನು ಓದ್ತೀನಿ. ಮಹೇಶ, ನೀನು ಊರಿಗೆ ಹೊರಟೋದ್ರೆ ಹೆಂಗೋ? ಪಾಪ ಹುಡುಗಿ ಕಲ್ಯಾಣಿ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ. ಹಾಂ, ನೀನು ಅವಳನ್ನ ಬಿಟ್ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಇದೆಯಲ್ಲ, ಇದು ನ್ಯಾಯನೇನ ಮಹೇಶ? ಸಾವಿತ್ರಮ್ಮನಿಗೆ ಬುದ್ಧಿ ಜಾಸ್ತಿ ನೋಡು. ಹ್ಞೂನಪ್ಪ ಮಹೇಶ, ಆ ಹುಡುಗಿ ಪಾಪ ಎಷ್ಟು ಒಳ್ಳೆ ಹುಡುಗಿ. ನೀನು ಏನು ಕೊಟ್ಟರು ಬೇಡ ಅಂದರೆ ಇಸ್ಕೊಂತಾಳೆ. ನೀನಂದ್ರೆ ಆ ಹುಡುಗಿಗೆ ಇಷ್ಟ. ನೀನು ಆ ಹುಡುಗಿನ ಬಿಟ್ಬಿಟ್ಟು ಹೊರಟೋದ್ರೆ ಆ ಹುಡುಗಿ ಅಳಲೇನಪ್ಪ? ಹಾಂ, ಆ ಹುಡುಗಿ ಹತ್ರ ನಿಂಕು ನೋವಾಗಲ್ಲ ಹೇಳ? ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ. ಅವ್ರ ಮನೆಗೆ ಹೆಣ್ಣು ಕೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಓದ್ತೀನಿ ನಾನು. ಬೇಡ ನಿಮ್ಮ ಅಮ್ಮನ ಕೈಯಲ್ಲಿ ಮದುವೆ ಮಾಡೋಕ್ಕಾಗಲ್ಲಂತೆ. ಅಪ್ಪನೇ ಮದುವೆ ಮಾಡ್ಬೇಕಂತೆ. ನೀನು ಮದುವೆ ಕರ್ಕೊಂಡು ಹೋಗ ಆ ಹುಡುಗಿನ ನಿಮ್ಮ ಮನೆಗೆ. ನೀನು ನಮ್ಮ ಅಮ್ಮನ ಬಂದ್ರೆ ನಾನು ಮದುವೆ ಆಗೋದು, ಇಲ್ಲ ಅಂತಂದರೆ ನಾನು ಮದುವೆ ಆಗಲ್ಲ. ಕಲ್ಯಾಣಿನ ಕರ್ಕೊಂಡು ನಮ್ಮೂರಿಗೆ ಹೊರಟೋತೀನಿ ನಾನು. ನಿಮ್ಮ ಅಮ್ಮನು ಬರ್ತಾಳಪ್ಪ, ನಿಮ್ಮ ಅಮ್ಮನು ಬರ್ತಾಳೆ. ನಿಮ್ಮ ಅಮ್ಮನ ಮುಂದೆನೇ ಮದುವೆ ಮಾಡಿಸೋದು. ನಿಮ್ಮ ಅಮ್ಮನ ಬಿಟ್ಬಿಟ್ಟು ನಾನು ಮದುವೆ ಮಾಡಿಸ್ತೀನಾ? ಹಾಂ, ಆಯಿತು. ನೋಡೋಣ. ಸರಪ್ಪ, ನಾನು ನೋಡ್ಕೊಂತೀನಿ. ಇನ್ಮೇಲೆ ನನಗೆ ಇಬ್ಬರು ಅಣ್ಣವರು. ಇದಾವಮ್ಮ ಹಿಂಗೆ ಕೂತ್ಕೊಂಡಿದ್ಯಾ? ಸರೋಜಮ್ಮ, ಒಳಕೋಗು. ನೀನು ಕುಡಿದಿರೋದೆಲ್ಲ ಇಲ್ದ ಹೋಗು, ಒಳಕೋಗು. ಯಾವ ಏನಾಯ್ತಮ್ಮ? ಹಾಂ, ಅಲ್ಕೋಗು, ತಿಳಿತದೆ. ಕೃಷ್ಣಮ್ಮ ಇದೇನಿದ? ದಿನ ಕುಡಿದಷ್ಟೆಲ್ಲ ಕುದಿರೋದು ನಾನು. ಹಾಂ, ಇದೇನು ಚಿಕ್ಕವನು ಎರಡೆರಡು ಕಾಣಿಸ್ತಾವನೆ, ದೊಡ್ಡವನು ಒಂದು ಕಾಣಿಸ್ತಾವನೆ. ಇದೇನಪ್ಪ? ಹಾಂ, ದೊಡ್ಡನೆ ಏನ ಕೃಷ್ಣಮ್ಮ? ಇದೇನಿದ? ಚಿಕ್ಕವನು ಎರಡೆರಡು ಕಾಣಿಸ್ತಾವನೆ. ನಾನು ಮಹೇಶ್ನ, ನಾನು ಚಿಕ್ಕನ. ಶಂಕರ್ ಗುರು ಅದ್ರಾಗ ಡಬಲ್ ಆಕ್ಟಿಂಗ್ ಇದು. ಇದೇನು ನಿಜ ಜೀವನದಾಗೂ ಡಬಲ್? ಅದೇನಪ್ಪ ದೊಡ್ಡನೆ? ಹಾಂ, ಕೃಷ್ಣಮ್ಮ ಇವರಿಬ್ರು ಅವಳಿ ಜವಳೆ. ಮಹೇಶ್ ದೊಡ್ಡನ ಚಿಕ್ಕನ ಎಲ್ಲ ನೀನು ಮಾಡಿರೋದು ಎಡವಟ್ಟು. ನಾನೇ ಮಾಡಿದ್ನೆ ಅವತ್ತು ನೆಂದಿ ಬೆಳ್ತಾಗ ನಾನೇನು ಬಿಟ್ಬಿಟ್ಟು ಮಹೇಶನ್ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ. ಆಮೇಲೆ ಮಹೇಶನ್ ಜೊತೆಗಾರು ನನ್ನ ಕರ್ಕೊಂಡು ಹೇಳ್ತಾಯಿದ್ರು. ಇದು ಕದೆ ಲೇ, ಆ ಸಿಲ್ಕು ತಂಗಿ ಮಿಲ್ಕು ಜೊತೆಗ ಓಡಾಡ್ತಾ ಇದ್ದು ನೀನು ಅಲ್ಲೇನಾ? ನಾನೇ. ಕಲ್ಯಾಣಿ ನೀವು ಮದುವೆ ಹತ್ತೀನಿ ನಾನು. ಸರಪ್ಪ, ಆಗು ದೇವ್ರು ಒಳ್ಳೇದು ಮಾಡಲಿ. ಆ ಭಗವಂತನು ಈಗ ಒಳ್ಳೇದು ಮಾಡಲಿ. ಶಿವನೇ, ಹೇಳ ಕೃಷ್ಣಮ್ಮ. ಯಾವ ಡಬಲ್ ಆಗ್ದಿಂಗಪ್ಪ? ಮಹೇಶ್ನ ಚಿಕ್ಕೋಣ? ಚೆನ್ನಾಗಿದೆ. ಆ ಸಿಲ್ಕು ತಂಗಿ ಮಿಲ್ಕ ನಮ್ಮ ಮದುವೆ ಮಾಡ್ಕೊಂಬಿಡಪ್ಪ. ಮಹೇಶ ಮಾಡ್ಕೊಳ. ಅಯ್ಯೋ ನೋಡು, ನಮ್ಮ ಸಾವಿತ್ರಮ್ಮನಿಗಿರೋ ಬುದ್ಧಿ ನಂಗಿಲ್ಲ. ನಾನು ಬೈಯೋದು ನಿನ್ನ ಮಾತಾಡ್ಬೇಡ ಅಂತ. ನಿಲ್ದೋಯ್ತೇನಪ್ಪ ಕುಡ್ತಿದ್ದಲ್ಲ? ಯಾಕಿಂದ ಬರ್ತಾವೆ ಮಾತುಗಳು? ಇಲ್ಲ ಇದ್ದೀನಿ. ಅಲ್ಲೇಡು ನೀವಿಬ್ರು ಊರಾಗ ಒಂದು ರೌಂಡ್ ಹಾಕಿ ಬರ. ನಂಗೆ ಬಂದು ಸಂತೋಷ ಆಗ್ಬಿಟ್ಟಿದೆ. ಜಯಮ್ಮನ್ಗ, ಕಾಮಾಕ್ಷಿ ಅಮ್ಮನ್ಗ, ಗೌರಮ್ಮನ್ಗ ಎಲ್ಲರಿಗೂ ತೋರಿಸ್ಕೊಂಡು ಕರ್ಕೊಂಬರ್ಬೇಕು ಇವಾಗ ನಿಮ್ಮನ್ನೆಲ್ಲ. ಪಂಡಿತರ ಅಂಗಡಿಗ, ಪಾಪಣ್ಗ ಎಲ್ಲರಿಗೂ ತೋರಿಸ್ಬೇಕು ನೀನು. ಬರೋಣ. ನಡಿ, ನಾನು ಪಂಡಿತರು ಮಾತಾಡ್ಸ್ಬೇಕು. ಬಾ ಮುಂದುವರಿಯಿತು.